ಕತೆ ಮಂಗ ಮತ್ತು ಕತ್ತೆ. ಅಗಸನ ಬಳಿ ಒಂದು ಕತ್ತೆ ಇತ್ತು. ಊರ ಹೊರಗಿನ ಹಳ್ಳಕ್ಕೆ ಹೋಗಿ ಬಟ್ಟೆಯ ಮೂಟೆಯನ್ನು ಹೊತ್ತು ತರುವುದೇ ದಿನನಿತ್ಯದ ಅದರ ಕಾಯಕವಾಗಿತ್ತು. ಒಂದು ದಿನ ಅಗಸ ಬಟ್ಟೆಯ ಮೂಟೆಯನ್ನು ಕತ್ತೆಗೆ ಹೊರಿಸಿಕೊಂಡು ಹಳ್ಳಕ್ಕೆ ಬಂದು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ನಿರತನಾದಾಗ ಕತ್ತೆ ದಣಿವಾರಿಸಿಕೊಳ್ಳಲು ಹತ್ತಿರದಲ್ಲಿದ್ದ ಮರದ ನೆರಳಿನಲ್ಲಿ ನಿಂತುಕೊಂಡಿತ್ತು. ಆಗ ಆ ಮರದಲ್ಲಿದ್ದ ಮಂಗವೊಂದು ಕತ್ತೆಯ ಹತ್ತಿರ ಬಂದು, "ಏನು ಕತ್ತೆರಾಯ, ಚೆನ್ನಾಗಿರುವೆಯಾ?" ಎಂದು ಕುಶಲೋಪರಿ ವಿಚಾರಿಸಿತು. ಆ ಮಾತಿಗೆ ಕತ್ತೆ ಪೆಚ್ಚುಮೋರೆ ಹಾಕಿಕೊಂಡು, "ಎಲ್ಲಿಯ ಸೌಖ್ಯ ಮಂಗಣ್ಣ, ದಿನಾಲೂ ಭಾರವಾದ ಬಟ್ಟೆ ಮೂಟೆಯನ್ನು ಹೊತ್ತು ಹೊತ್ತು ಬೆನ್ನು ಗೂನಾಗಿದೆ. ನಿನ್ನ ಹಾಗೆ ಹಾಯಾಗಿ ಹಾರಾಡಲು ನನಗೆ ಸಾಧ್ಯವಾ?" ಎಂದು ತನ್ನ ದುಸ್ಥಿತಿಯನ್ನು ವಿವರಿಸಿತು. ಕತ್ತೆಯ ಬಗ್ಗೆ ಮಂಗನಲ್ಲಿ ಕನಿಕರ ಉಂಟಾಯಿತು. ಸ್ವಲ್ಪ ಯೋಚಿಸಿದಂತೆ ಮಾಡಿ ಹೇಳಿತು, "ಕತ್ತೆಯಣ್ಣ, ನಾನೊಂದು ಉಪಾಯ ಹೇಳುವೆ. ಅದರಂತೆ ನಡೆದುಕೊಂಡರೆ ಸುಖದಿಂದ ಹಾರಾಡಬಹುದು." ಎಂದಾಗ ಕತ್ತೆ ಸಂತಸದಿಂದ, "ಏನದು ಉಪಾಯ ಹೇಳು ಮಂಗಣ್ಣ?" ಎಂದು ಕಣ್ಣರಳಿಸಿ ಕೇಳಿತು. "ಏನಿಲ್ಲ, ಅಗಸನು ಬಟ್ಟೆ ಮೂಟೆಯನ್ನು ಬೆನ್ನ ಮೇಲೆ ಹೊರಿಸಲು ಬಂದಾಗ ನೀನು ಕಣ್ಣು ಮುಚ್ಚಿಕೊಂಡು ಅನಾರೋಗ್ಯ ಪೀಡಿತರಂತೆ ವರ್ತಿಸು. ಆಗ ಮೂಟೆಯನ್ನು ನಿನಗೆ ಹೊರಿಸದ ತಾನೇ ಹೊತ್ತುಕೊಂಡು ಹೋಗುತ್ತಾನೆ" ಎಂದು ಕುಟಿಲೋಪಾಯವನ್ನು ಕಿವಿಯಲ್ಲಿ ಹೇಳಿತು. ಪಾಪ ಕತ್ತೆ ಹಿಂದು ಮುಂದು ವಿಚಾರಿಸದೆ ಮಂಗಣ್ಣ ಹೇಳಿದಂತೆ ವರ್ತಿಸಿತು. ಅಗಸನಿಗೆ ಇದರಿಂದ ತುಂಬಾ ಕೋಪ ಬಂತು. ದೊಣ್ಣೆಯಿಂದ ಕತ್ತೆಗೆ ಚೆನ್ನಾಗಿ ಬಾರಿಸಿದ. ಮೇಲಿಂದ ಮೇಲೆ ಬಾರಿಸಿದ. ಹೊಡೆತಕ್ಕೆ ಹೆದರಿ ಕತ್ತೆ ಮೂಟೆ ಹೊತ್ತುಕೊಂಡು ನಡೆಯಿತು.